ವೆಲ್ಕಮ್ ಯು ಆಲ್. ಇವತ್ತ ಪರ್ಸೆಂಟೇಜ್ನೊಳಗಡೆ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ನಮ್ಮ ಪ್ರಾಕ್ಟೀಸ್ ಹೆಂಗಿರ್ತಾವ ಅಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ಈಸಿ ಕ್ವಶನ್ಸ್ ತಗೊಳ್ತಾ 10 ಕ್ವಶನ್ಗೆ ಒಂದೊಂದು ವಿಡಿಯೋ ಇರ್ತಾವ, ಹಂಗೆ ಸಾಲ್ವ್ ಮಾಡ್ತಾ ಹೋಗ್ರಿ. ನೀವು ನನ್ನ ಜೊತೆಗೇನೆ ಇದ್ರಿ ಅಂದ್ರೆ ಯಾವಾಗ ನೀವು ಡಿಫಿಕಲ್ಟಿ ಲೆವೆಲ್ ಒಳಗೆ ಎಂಟ್ರಿ ಆಗಿರ್ ಗೊತ್ತಿರಂಗಿಲ್ಲ. ಓಕೆನಾ? ದಟ್ಸ್ ವೈ ಸ್ಲೋಲಿ ನಾಲೆಜ್ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗೋಣ. ರೈಟ್, ಒಂದನೇ ಕ್ವಶನ್ ನೋಡ್ರಿ. ಹೌ ಈಸ್ 3/4 ಎಕ್ಸ್ಪ್ರೆಸ್ಡ್ ಆಸ್ ಪರ್ಸೆಂಟೇಜ್? ನೋಡಿ, ಆಲ್ರೆಡಿ ಹೇಳಿತ್ತಲ್ಲ. ಹೌ ಈಸ್ 3/4 ಎಕ್ಸ್ಪ್ರೆಸ್ಡ್ ಆಸ್ ಪರ್ಸೆಂಟೇಜ್? ನಮ್ಮ ಥಿಯರಿಯನ್ನು ನೀವು ಕರೆಕ್ಟಾಗಿ ಪ್ರಿವಿಯಸ್ ವಿಡಿಯೋ ಓದಿದ್ರಿ ಅಂದ್ರೆ ನೀವು ಗೊತ್ತಾಗ್ಬಿಡ್ತದೆ. 1/4 ಅಂತಂದ್ರೆ 25%, 3/4 ಅಂದ್ರೆ 75%. Therefore, this is a 75%. Okay. Next ಕೊಟ್ಟರ the ratio 5:4 expressed as percentage equals 5:4 ಅಂತಂದ್ರೆ ಏನಂತ ಬರ್ತೀವಿ ನಾವು ಇದನ್ನ 5/4 ಅಂತ ಬರ್ತೀವಿ. 5/4 ಅಂತಂದ್ರೆ 1/4 ಅಂದ್ರೆ 0.25, ಇದು 125% ಆಯ್ತದೆ. ಕರೆಕ್ಟಾ? ನೋಡಿ ಎಷ್ಟು ಈಸಿ ಅದ. ಯಾಕೆ ಈಸಿ ಆಯ್ತದು? ಬಿಕಾಸ್ ನಮಗೆ 5/4 ಫ್ಯಾಕ್ಟರ್ಸ್ ಅನ್ನು ಬರ್ಕೊಳೋದು ನಾವು ಕಲ್ತೀವಿ. ಎಲ್ಲಿ ಕಲ್ತೀವಿ? ಪ್ರೀವಿಯಸ್ ವಿಡಿಯೋದೊಳಗೆ ಇಲ್ಲೊಂದು ಟೇಬಲ್ ಹೇಳಿ ನೋಡ್ರಿ. ಇದಿಷ್ಟು ಟೇಬಲ್ಸ್ ಹೆಂಗ್ ಬಂದ್ವು ಅಂತ ಹೇಳಿನಿ, ಯಾವ ರೀತಿ ನೆನ್ಪಿಡ್ಬೇಕು ಅಂತೇಳಿ. ಚೆನ್ನಾಗಿ ಓದ್ಕೊಂಡ್ ಬರ್ರಿ. ಇಂಥ ಕ್ವಶನ್ಸ್ ಅನ್ನ ಚಿಟಿಕೆ ಹೊಡೆದ್ರೊಳಗಡೆ ಆನ್ಸರ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. 3.5 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಆಸ್ 3.5 ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಓಕೆ, ಎಷ್ಟಾಯ್ತಿದು? 3.5 350% ಬಿಕಾಸ್ 3.5 ಇಂಟು 100 ಮಾಡಿಬಿಡ್ತೀವಿ. ಓಕೆ, ದಿಸ್ ಇಸ್ ಯುವರ್ ಜಸ್ಟ್ 350%. ರೈಟ್, ತಿಳಕತ್ತೇವಲ್ಲ. ನೆಕ್ಸ್ಟ್ ನೋಡೋಣ. ವೆನ್ ಎಕ್ಸ್ಪ್ರೆಸ್ಡ್ ಆಸ್ ಅ ಫ್ರಾಕ್ಷನ್ 64% ವುಡ್ ಮೀನ್ ಅಂತ ಕೇಳಕತ್ತ. 64% ಅಂದ್ರೆ 64 ಡಿವೈಡೆಡ್ ಬೈ 100 ಮಾಡ್ಕೊಡ್ರಿ. ಇದು ಎಷ್ಟು ರೆಡ್ಯೂಸ್ ಆಗ್ತದೆ ನೋಡ್ರಿ. 32 ಡಿವೈಡೆಡ್ ಬೈ 50 ಆಗುತ್ತಾ? 32/50 ಆಗ್ತದೆ. ಇನ್ನೂ ಫರ್ದರ್ ರೆಡ್ಯೂಸ್ ಮಾಡಿದ್ರೆ ಅಂದ್ರೆ ಹಾಫ್ ಮಾಡಿದ್ರೆ 16/25. 16/25 is the right answer. ನೆಕ್ಸ್ಟ್ ಕ್ವಶನ್ ಏನಂದ್ರೆ ಹಾಫ್ ಆಫ್ 1% ರಿಟರ್ನ್ ಆಸ್ ಡೆಸಿಮಲ್ಸ್. 1% ಅಂತೆ. 1% ಹಾಫ್ ಆಫ್ 1% ಅಂದ್ರೆ ಹಾಫ್ ಪರ್ಸೆಂಟೇಜ್ ಆಯ್ತಿಲ್ಲ, ಇದು 0.5% ಆಯ್ತು. ಹಂಗಾದ್ರೆ 0.5 ಡಿವೈಡೆಡ್ ಬೈ 100 ಅವಾಗ ಎಷ್ಟಾಯ್ತಿದು? 0.005 ಆಗ್ತದ. ಕರೆಕ್ಟಾ? 0.005 ಕರೆಕ್ಟ್ ಆನ್ಸರ್. 12% ಆಫ್ 5,000. ನೋಡ್ರಿ, ಇಂಥ ಪ್ರಾಬ್ಲಮ್ಸ್ ಹೆಂಗ್ ಮಾಡ್ಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ. 12% ಆಫ್ 5,000 ಅಂದ್ರೆ ಫಸ್ಟ್ ಟ್ರಿಕ್ ಏನಂತಂದ್ರೆ, ಟ್ರಿಕ್ ಅಲ್ಲ ಇದು, ನಾರ್ಮಲ್ ಮೆಥಡ್ ಏನಂದ್ರೆ 12 ಡಿವೈಡೆಡ್ ಬೈ 100 ಇಂಟು 5,000 ಮಾಡ್ಕೊಂಡ್ಬಿಡ್ತೀರಿ. ಇದು ಮಾಡಿದಾಗ ಇವೆರಡು ಶೂನ್ಯಗಳು ಹೋಗ್ತಾವ. 12 ಇಲ್ಲಿ 60, ಇನ್ನೊಂದು 0 ಜಾಸ್ತಿ ಇತ್ತು, 600 ಬರ್ತದೆ. ದೇರ್ ಫಾರ್ ದ ಆನ್ಸರ್ ಇಸ್ 600. ಹೇಳಿದ? ಇದ್ರೊಳಗಡೆ ನೀವು ಸರ್ ಇದ್ರದ್ದು ಟ್ರಿಕ್ಸ್ ಹೇಳ್ತೀನಿ ಅಂದ್ರೆ ಅಲ್ರಿ ಅಂತಂದ್ರೆ, ಟ್ರಿಕ್ಸ್ ಬೇಕಾದ್ರೆ ನೀವು ಹಿಂಗೆ ಮಾಡ್ಬೋದು. ಇದ್ರದ್ದು 1% ಅಂದ್ರೆ ಎಷ್ಟಪ್ಪ? ಈ 5,000 ಐತಿ, ಅದ್ರದ್ದು 1% ಅಂದ್ರೆ ಎಷ್ಟು? 50. ಹೌದಿಲ್ಲ? 1% ಅನ್ನು ಭಾಳ ಈಸಿ ಗೊತ್ತಾಗ್ಬಿಡ್ತದೆ. ಯಾಕೆ? ಈ ಎರಡು ಪೂಜೆ ತೆಗೆದ್ಬಿಟ್ರೆ 1% ಆಗಿಬಿಡ್ತದೆ. ಓಕೆ, 1% ಅಂದ್ರೆ ಎಷ್ಟು? 50. ಹಾಗಾದ್ರೆ 100% ಅಂದ್ರೆ ಎಷ್ಟು? ಇಂಟು 12. 12 ಇಲ್ಲಿ 60, 600. ಹಿಂಗೂ ಕೂಡ ನೀವು ಮಾಡ್ಬೋದು. ಅಂದ್ರೆ ಯಾವುದೇ ಹಿಂಗೆ ಕೇಳಿದಾಗ 1% ಕನ್ವರ್ಟ್ ಮಾಡೋದು, 1% ಅಥವಾ 10% ಹಿಂಗೆ ಕನ್ವರ್ಟ್ ಮಾಡೋದು. ಕನ್ವರ್ಟ್ ಮಾಡಿ ಎಷ್ಟು ಪರ್ಸೆಂಟ್ ಕೇಳಾರಲ್ಲ ಅಷ್ಟು ಪರ್ಸೆಂಟ್ ಮಲ್ಟಿಪ್ಲೈ ಮಾಡಿಬಿಡ್ರಿ, ಸಿಕ್ಬಿಡ್ತದೆ. ರೈಟಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 38% ಆಫ್ 341. ನೋಡು ಇದು ಹೆಂಗದ ನೋಡು. 38% ಆಫ್ 341 ಅಂತ. ನಾರ್ಮಲ್ ಕನ್ವೆನ್ಷನಲ್ ಮೆಥಡ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ತೀರಿ? ಇದನ್ನ ಇಲ್ಲೇ ಬರೆಯೋಣ. ಕನ್ವೆನ್ಷನಲ್ ಮೆಥಡ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಇದನ್ನ 38 ಡಿವೈಡೆಡ್ ಬೈ 100 ಇಂಟು 341. ರೈಟಾ? ಇದೇ ಚೆನ್ನಾಗಿರೋದು. ಓಕೆ, ಇದನ್ನ ಬೇಕಾದ್ರೆ ಇದು ಮಾಡ್ರಿ. ಏನಾಗ್ತದ? ಇದನ್ನ ಹಾಫ್ ಮಾಡಿದ್ರೆ ಎಷ್ಟಾಗ್ತದ? 38 ಹಾಫ್ 19/100, 19/50 ಇಂಟು 341. ಈಗ ಇದ್ರದ್ದು ಆನ್ಸರ್ ತೆಗಿಬೇಕು ಈಗ. ಹಿಂಗೂ ಮಾಡ್ಬೋದು. ವೆರಿ ಗುಡ್. ಏನ್ ಮಾಡೋಣ ಅಂದ್ರೆ 38 ಇಂಟು 341 ಇದೆರಡಕ್ಕೂ ಇದನ್ನ ಮಲ್ಟಿಪ್ಲೈ ಮಾಡ್ಕೊಡ್ರಿ. 8 1 8, 8 4 32, 1 32 3, 8 3 24, 3 27 ಪ್ಲಸ್ 3 1 3. ಇಲ್ಲೇ ನೋಡ್ಕೊಂಬಿಡ್ರಿ. ಇದು 8 ಬಂತು, 3 2 5 ಬಂತು, ಸಾಕು. 58 ಲಾಸ್ಟಿಗೆ ಬಂತು. 58 ಇಲ್ಲೈತಿ. ಬಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ? ಇದು ರಾಂಗು, ಇದು ರೈಟ್ ಆನ್ಸರ್ ಬಿ. ಓಕೆ, ನೆಕ್ಸ್ಟ್ ನೋಡೋಣ.
550 ಪರ್ಸೆಂಟೇಜ್ ಆಫ್ 250 ಡಿವೈಡೆಡ್ ಬೈ 275 ಅಂತ. ನಂಗೆ 550 ಪರ್ಸೆಂಟೇಜ್ ಅಂತಂದ್ರೆ ಇದು 5.5 ಅಂತ ಬರಲಿ. 550 ಪರ್ಸೆಂಟೇಜ್ ಅಂದ್ರೆ ಎಷ್ಟು? 5.5. ನಿನ್ನೆ ವಿಡಿಯೋ ನೋಡ್ಕೊಡ್ರಿ. 5.5 ಆಫ್ ಅಂತಂದ್ರೆ ಇಂಟು 250 ಡಿವೈಡೆಡ್ ಬೈ ಎಷ್ಟಂತ? 275 ಅಂತ. 275. ಓಕೆ, ಇದನ್ನ 5ರಲ್ಲಿ ಹೊಡೀರಿ. 5ರಲ್ಲಿ ಹೊಡೆದ್ರೆ ಎಷ್ಟಾಗ್ತದ? 5 5ಲೆ 25, 2 ಉಳಿತು. 5 5ಲೆ 25, 5 5ಲೆ 25, 0. 11 5ಲೆ 5 11ಲೆ ಇದು 1.1ಲೆ, ಕರೆಕ್ಟಾ? 1.1ಲೆ. therefore 50 into 1.1, 50 into 1.1 ಅಂದ್ರೆ 10% ಹೆಚ್ಚಿಗೆ ಮಾಡಿದ್ರೆ 55 ಆಯ್ತು. ಓಕೆ, ಇದು 55 ಬಂದಿತ್ತು ಆನ್ಸರ್. ಮತ್ತೆ 55 ಇಲ್ಲೊಂದು 11 ಐತಲ್ಲ, ದಿಸ್ ಡಿವೈಡೆಡ್ ಬೈ 11 ಅಂದ್ರೆ ಎಷ್ಟು? ಆನ್ಸರ್ 5 ಬರ್ತೈತೆ. 5 ಐತನೋ ಆನ್ಸರ್ ಇದ್ರೊಳಗೆ? ಇಲ್ಲ. therefore E is the right answer. Answer is 5.